ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಈ ಭಾಗವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲಿ ದಿಢೀರ್ ರೌಡಿ ಪೆರೇಡ್ ನಡೆಸಲಾಯಿತು. ಆನೇಕಲ್ ಉಪವಿಭಾಗದ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಠಾಣೆಗಳ ರೌಡಿ ಶೀಟರ್ಗಳನ್ನ ಕರೆಸಿ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ರೌಡಿ ಶೀಟರ್ ಮುಂದಿನ ದಿನಗಳಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಾಂತಿ ಕಾಪಾಡಲು ಮತ್ತು ಅಪರಾಧಗಳನ್ನು ನಿಯಂತ್ರಿಸಲು ಪೊಲೀಸರು ಬದ್ಧರಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಪೊಲೀಸ್ ಅಧಿಕಾರಿಗಳು, ಆನೇಕಲ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಪರಾಧ ಪ್ರಕರಣಗಳು ವರದಿಯಾಗಿದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ರೌಡಿ ಶೀಟರ್ಗಳು ಮತ್ತೆ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಲಾಗಿದೆ. ಸಾರ್ವಜನಿಕರು ಭಯಮುಕ್ತ ವಾತಾವರಣದಲ್ಲಿ ಬದುಕುವಂತೆ ಮಾಡಲು ನಾವು ಸದಾ ಸಿದ್ಧರಿದ್ದೇವೆ ಎಂದಿದ್ದಾರೆ. ಈ ಪೆರೇಡ್ನಲ್ಲಿ ಹಲವು ರೌಡಿ ಶೀಟರ್ಗಳು ಹಾಜರಾಗಿದ್ದರು ಮತ್ತು ಪೊಲೀಸರು ನೀಡಿದ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೆಲವರು, ನಾವು ಈ ಹಿಂದೆ ಮಾಡಿದ ತಪ್ಪುಗಳನ್ನ ಮರುಕಳಿಸುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೂಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿದು ನಿಮ್ಮ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಪೆರೇಡ್ ಮಾಡಿದ್ವಿ. 327 ಜನ ಆಕ್ಟಿವ್ ರೌಡೀಸ್ ಇದ್ದಾರೆ, ಮತ್ತು 236 ಜನ ಇಲ್ಲಿ ಅಪರಾಧ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದಾರೆ, ಮತ್ತು ಒಂದು ಬಡ್ಡಿಂಗ್ ರೌಡಿ ಒಬ್ಬರಿದ್ದಾರೆ. ಟೋಟಲ್ 564 ರೌಡೀಸ್ ಇದ್ದಾರೆ. ನಾನು ಈಗೇನು ಮಾಡಿದರೆ, ಇಲ್ಲಿ ಯಾರು ಆಕ್ಟಿವ್ ಇದ್ದಾರೋ ಅವ್ರನ್ನ ಕರೆಸಿ, ಎಲ್ಲರೂ ಕರೆಸಿ, ಅಷ್ಟು ಜನ ನಾನು ಮಾತಾಡೋದು ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದಕ್ಕೆ ನೀವೇನು ಏನಪ್ಪ ನಮಗೆ ಏನೋ ಅನಪಟ್ಟಿ ಕಟ್ಟಿಬಿಟ್ಟಿದ್ದಾರೆ, ನಾವು ಹೆಂಗಪ್ಪ ಅಂತ ನೀವು ಯೋಚನೆ ಮಾಡೋದು ಬೇಡ. ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡಿ, ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿ, ಸಮಾಜದ ಮುಖ್ಯ ವಾಹಿನಿಗೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಆಶಯ. ಈ ದೇಶಕ್ಕೆ ಆಸ್ತಿಯಾಗಿರಬೇಕು. ಮತ್ತು ಎಲ್ಲಾದರೂ ಅಪರಾಧಗಳು ನಡೆದಿದ್ದಾದರೆ ಅಥವಾ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ನೀವು ಈ ಜಗತ್ತಿಲ್ಲಿರೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಅಪರಾಧ ನಡೀತಾವಂತಾದಾಗ ಇಮಿಡಿಯೇಟ್ಲಿ ಬಂದು ಪೊಲೀಸರು ತಿಳಿಸಬೇಕು. ಇದು ನಿಮ್ಮ ಕರ್ತವ್ಯ. ಯಾರು ನಿಮ್ಮ ವರ್ತನೆಯನ್ನು ಬದಲಾಯಿಸಿ ಸನ್ನಡತೆಗೆ ಬಂದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಂತ ಇಚ್ಛಿಸ್ತೀರೋ, ನಾವು ನಿಮ್ಮ ಹೆಸರು ರಿವೀಲ್ ಮಾಡೋದಿಲ್ಲ. ನೀವು ಬಂದು ಡಿಸ್ಕ್ರೀಟ್ ಯಾಕಂದರೆ ಗೌಪ್ಯವಾಗಿ ಇನ್ಸ್ಪೆಕ್ಟರ್ಗೆ ಹೇಳ್ಬೋದು, DSP ಹೇಳ್ಬೋದು, ಇಲ್ಲ ನಮಗೊಂದು ಪತ್ರ ಬರೀ, ನಿಮ್ಮ ಹೆಸರು ಬರೀಬೇಡಿ. ನೋಡಿ, ಈ ಎರಡೂ ಗುಂಪುಗಳ ಮಧ್ಯೆ ಈ ಥರ ಇದೆ, ಇದನ್ನು ಈ ಹಂತದಲ್ಲೇ ಚೂಟಿ ಕಾನೂನು ಕ್ರಮ ಜರುಗಿಸಿದರೆ ಅಪರಾಧ ನಿಂತೋಗ್ತದೆ ಅಂತ ಹೇಳಿದ್ರೆ, ಈ ರೀತಿ ನೀವು ಮಾಹಿತಿ ಕೊಟ್ಟಿದ್ದಾದರೆ ನಿಮ್ಮ ರೌಡಿ ಶೀಟ್ಗಳನ್ನ ಪುನರ್ಮೌಲ್ಯಮಾಪನ ಮಾಡಿ ಮುಕ್ತಾಯಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಏನು ಕೆಲಸ ಸರ್ ಇವನು